ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾವಿನ ಹಣ್ಣು ತಿಂದ್ಬಿಟ್ಟು ಇವಾಗ ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಪಾಲಕ್ ರೈಸ್ ಮಾಡೋಣ ಅಂತ. ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅರ್ಧ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ತರಕಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಮತ್ತು ಒಂದು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸೊಪ್ಪು ಎಲ್ಲ ಸೇರಿಸಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪಾಲಕ್ ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಹೇಗೆ ಮಾಡೋದಂತ ಸಹ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಎಣ್ಣೆಯಲ್ಲಿ ಹುರ್ಕೊಬರೋಣ. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ. ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ಪಾಲಕ್ ಸೊಪ್ಪು ಇದ್ರ ಜೊತೆಲೇ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಸೊಪ್ಪು ಇಷ್ಟು ಥರ ಕಾಣಿಸುತ್ತೆ. ಫ್ರೈ ಎಲ್ಲ ಆದಮೇಲೆ ಎಷ್ಟಾಗುತ್ತೆ ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಆಗುತ್ತೆ. ನೀಟಾಗಿ ಡ್ರೈ ರೋಸ್ಟ್ ಥರನೇ ಆಗಬೇಕು, ನೀಟಾಗಿ ಫ್ರೈ ಆಗಿರಬೇಕು. ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಮತ್ತು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಸ್ವಲ್ಪ ಅಷ್ಟು 1 ಮಿನಿಟ್ಸ್ ಆ ಥರ ನೋಡಿಬಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತೀರಾ. ನನಗೂ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ. ನಾನು ಯಾರಿಗೂ ಆ ಥರ ಏನು ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡೇ ಸಪೋರ್ಟ್ ಮಾಡ್ತೀನಿ. ಅದನ್ನು ಹುರ್ಕೊಳಕ್ಕೆ ಇಟ್ಬಿಟ್ಟು ಇವಾಗ ಅಕ್ಕಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಅದನ್ನು ಉರಿಯೋ ಟೈಮಲ್ಲಿ ಅಕ್ಕಿ ತೊಳೆದಿಟ್ಕೊಂಡ್ರೆ ಲಾಸ್ಟಲ್ಲಿ ಸಾಫ್ಟಾಗಿ ರೈಸ್ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಡ್ರೈ ಆಗಿದೆ ನೋಡಿ. ನಾನು ಅಷ್ಟು ಸೊಪ್ಪು ಹಾಕಿದ್ದೆ, ಇವಾಗ ಎಷ್ಟಾಗಿದೆ ಅಂತ ಈ ರೇಂಜಿಗೆ ಡ್ರೈ ಆಗಿರಬೇಕು. ಅದ್ರಲ್ಲಿ ವಾಟರೆಲ್ಲ ಇವಾಗ ಸೊಪ್ಪು ತೊಳೆದಾಗ ಸೊಪ್ಪಿನ ನೀರೆಲ್ಲ ಬಿಟ್ಟಿರುತ್ತೆ, ಅದೆಲ್ಲ ನೀಟಾಗಿ ಡ್ರೈ ಆಗೋ ಥರ ಹುರಿದಿಟ್ಕೋಬೇಕು. ಇಲ್ಲಾಂದರೆ ಪಾಲಕ್ ಸೊಪ್ಪನ್ನ ಉರಿದಂಗೆ ಹಾಕಿದ್ರೆ ಹಸಿ ಸ್ಮೆಲ್ ಥರ ಬಂದುಬಿಡುತ್ತೆ ಫ್ರೆಂಡ್ಸ್. ಅದು ಪಾಲಕ್ ಸೊಪ್ಪಿನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಹುರಿದಿಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಲೇಟಿಗೆ ಆರೋಕ್ಕೆ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಆಯಿತು ಅಂತ. ಬಿಸಿ ಹಾಕಿದ್ರೆ ಮತ್ತೆ ಸಿಡಿಯುತ್ತೆ ಅಂತ ಭಯ ಬೇರೆ ನನಗೆ. ಈಗ ನೀಟಾಗಿ ತೆಣ್ಣಗಾಗಿದೆ. ಅದಾದಮೇಲೆ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಮಿಸ್ಟೇಕ್ ಹೆಂಗಾಗುತ್ತೆ ಅಂತ. ಎಣ್ಣೆ ಹಾಕೋಕ್ಕೆ ಹೋಗಿದ್ದೆ ನಾನು. ಅದ್ರ ಜೊತೆ ಎಣ್ಣೆ ಕ್ಯಾಪ್ ಬರುತ್ತಲ್ಲ, ಅದು ಸ್ವಲ್ಪ ಲೂಸಾಗಿ ಮುಚ್ಚಿಟ್ಟಿದೆ ಅನಿಸುತ್ತೆ. ಅದು ಸಮೇತನೇ ಬಿಚ್ಕೊಂಡು ಬಿತ್ತು. ಮತ್ತು ಅದನ್ನೆಲ್ಲ ಎತ್ತಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. 1 ಪೀಸ್ ಚಕ್ಕೆ ಹಾಕ್ಕೊತಿದ್ದೀನಿ, 2 ಲವಂಗ ಹಾಕಿದ್ದೀನಿ. ಈ ಚಕ್ಕೆ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸ್. ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಸೇರಿಸ್ಕೊಂಡು ಡ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ತರಕಾರಿ ಆ್ಯಡ್ ಮಾಡಿಕೊಂಡೆ ನೋಡಿ. ತರಕಾರಿನ ಒಂದೇ ಥರ ಕಟ್ ಮಾಡಿ ಬೋರ್ ಆಗಿತ್ತು ಅಂತಂದರೆ ಈ ಥರ ಲೇಸ್ ಥರ ಕಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಡಿಫ್ರೆಂಟ್ಸಾಗೂ ಕಾಣಿಸುತ್ತೆ ಪಲಾವ್ ಮಾಡಿದ್ರೆ. ಇವಾಗ ಮಸಾಲೆ ಆ್ಯಡ್ ಮಾಡ್ಕೊತಿದ್ದೀನಿ. ಮಸಾಲ ಮಾತ್ರ ನೀಟಾಗಿ ನಾರ್ಮಲ್ ಪಲಾವೇ ಸ್ವಲ್ಪ ಮಸಾಲನ ಫ್ರೈ ಮಾಡಿಲ್ಲ ಅಂದರೆ ಪರವಾಗಿಲ್ಲ. ಇದಕ್ಕೆ ಮಾತ್ರ ಪಲಾವ್ಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಮಸಾಲಾನ. ಅದು ಹಸಿ ಸ್ಮೆಲ್ ಹೋಗಬೇಕು. ಇಲ್ಲಿ ಮತ್ತೆ ನಾವು ಹಾಕಿರೋ ಎಣ್ಣೆ ಬಿಡಬೇಕು. ಈಗ ಜಾರ್ ತೊಳೆದಿರೋ ನೀರನ್ನೇ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಫುಲ್ಲು ಡ್ರೈ ಆದಮೇಲೆ ರೈಸ್ ಸೇರಿಸ್ಕೋಬೇಕು ನೋಡಿ. ಇವಾಗ ಅಕ್ಕಿ ಸೇರಿಸಿದ್ದೀನಿ ನಾನು 3 ಜನಕ್ಕೆ ಮಾಡ್ಕೊತಿದ್ದೀನಿ, ಇಬ್ಬರಿಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆದರೂ ನಾನು ಎಷ್ಟೇ ಕಮ್ಮಿ ಮಾಡಿದ್ರು ಜಾಸ್ತಿ ಆಗೇ ಆಗುತ್ತೆ. ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಅಡುಗೆ ಎಷ್ಟೇ ಮಾಡಿದ್ರು ಒಬ್ಬರಿಗೆ ಎಕ್ಸ್ಟ್ರಾನೇ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಫಸ್ಟಿಂದನೂ ಅಡುಗೆ ಮಾಡಿ ಆ ಥರ ರೂಢಿ ಆಗಿಬಿಟ್ಟಿದೆ. ಇವಾಗ ಇದು ಸ್ವಲ್ಪ ಕುದೀಲಿ, ಹಂಗಾಗಿ ನಾನು ಕುದಿಯೋಷ್ಟೊತ್ತಿಗೆ ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಪಾತ್ರೆ ಮಾತ್ರ ಸಿಕ್ಕಾಬಟ್ಟೆ ಬಿದ್ದಿತ್ತು. ಬೆಳಗ್ಗೆ ಸ್ವಲ್ಪ ಫೈಬರ್ ಸೆಂಟ್ರಿಗೆ ಹೋಗಿದ್ದೆ ಫ್ರೆಂಡ್ಸ್, ಅಲ್ಲಿ ಕೆಲಸ ಇತ್ತು ಅಂತ. ಅದನ್ನು ಮುಗಿಸ್ಕೊಂಬರೋಷ್ಟೊತ್ತಿಗೆ ಬಾಕಿ ಕೆಲಸ ಏನು ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ ಫ್ರೆಂಡ್ಸ್. ಅಷ್ಟು ರಶ್ಶು. ಮತ್ತು ಪಾಪುಗಳೆಲ್ಲ ಕರ್ಕೊಂಡು ಫೈಬರ್ ಸೆಂಟ್ರಿಗೆ ಹೋದರೆ ಅಲ್ಲಿ ಟೈಪಿಂಗ್ ಮಾಡೋದೇ ಮರ್ತೋಗ್ಬಿಡುತ್ತೆ. ಒಂದು ಕಡೆ ಪಾಪು ಅಳ್ತಾ ಇರ್ತಾನೆ, ಒಂದು ಕಡೆ ಕೆಲಸ ಮಾಡಿಸ್ತಾ ಇರ್ತೀನಿ. ಹಾಗಾಗಿ ಮರ್ತೇ ಹೋಗ್ಬಿಡುತ್ತೆ ಫ್ರೆಂಡ್ಸ್ ನನಗೆ. ಅದಾದಮೇಲೆ ಬಂದು ನಾನು ಏನು ಕೆಲಸ ಮಾಡಿರಲಿಲ್ಲ. ಇಲ್ಲಿ ಹೆಸ್ರು ಕಾಳು ನೆನಕಿಟ್ಟಿದ್ದೆ, ಬೆಳಗ್ಗೆ ಏನಾದರೂ ಮಾಡ್ಕೊಂಡು ತಿನ್ನೋಣಂತ. ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಫುಲ್ಲು ಟಯರ್ಡಾಗಿ ಹೋಗಿದ್ದೆ. ಅದಾದಮೇಲೆ ನಾನು ಏನೂ ಮಾಡಲಿಲ್ಲ. ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಕಬಡ್ಡಿ ಸ್ವಲ್ಪ ಜೋಡಿಸ್ದೆ. ಅಷ್ಟೊತ್ತಿಗೆ ಪಲಾವ್ ವಿಸಲ್ ಹೊಡೆದಾಯಿತು ಫ್ರೆಂಡ್ಸ್. 2 ವಿಸಲ್ ಹೊಡೆಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಬೆಳಗ್ಗಿಂದ ಕರೆಕ್ಟಾಗಿ ಊಟನೂ ಮಾಡಿರಲಿಲ್ಲ. ಅಲ್ಲಿಗೆ ಹೋಗಿ ಬಂದಿದ್ದು ಕಿರಿಕಿರಿ ಮಾಡ್ತಾಯಿದ್ದೆ ಜಾಸ್ತಿ. ಹಾಗಾಗಿ ಮಕ್ಕಳಿದ್ರೆ ಹಂಗೆ ಅನಿಸುತ್ತೆ ಫ್ರೆಂಡ್ಸ್. ನಾವೀಗ ಏನಾದರೂ ಒಂದು ಟೈಪ್ ಮಾಡಿಸ್ಬೇಕಂದ್ರೆ ಅವನು ಅಳಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನೆ. ಪಲಾವ್ ನೋಡಿ ಫ್ರೆಂಡ್ಸ್, ಎಷ್ಟು ಥಿಕ್ನೆಸ್ಸಾಗಿ ಸೂಪರಾಗಿದೆ ಮಸಾಲ. ಅವನು ಸ್ಪೂನ್ ಹಾಕಿ ಇದು ಮಾಡ್ತಾಯಿದ್ದಾನೆ, ತಿನ್ನೋಕೆ ಹೋಗ್ತಾಯಿದ್ದಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ. ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಟೀ ಮತ್ತು ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಹಾಲು ಬಿಸಿ ಮಾಡಿಕೊಂಡು ಈ ಕಡೆ ರೈಸಿಗೆ ಅಂತ ಇಟ್ಕೊಂಡಿದ್ದೀನಿ. ಅವರಿಗೆ ಟೀ ಮತ್ತು ಬನ್ನು ಹಾಕ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ 5:15 ಆಯಿತು, ಎಬ್ಬರಿಸ್ಬೇಕು. ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಅವರು 6:15 ಹಂಗೆ. ಈ ಕಡೆ ನಾನು ಟೊಮೊಟೊ ಬಾತ್ ಗೊಜ್ಜು ಥರ ಇದನ್ನು
ನಾರ್ಮಲ್ ಟೊಮೊಟೊ ಗೊಜ್ಜಲ್ಲ, ಇದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ ಎಲ್ಲ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ಬಾತ್ಗೆ ಸೇಮ್ ಟೊಮೊಟೊ ಬಾತ್ ಟೇಸ್ಟೇ ಬರುತ್ತೆ, ಟೊಮೊಟೊ ಗೊಜ್ಜು ಥರ ಅನಿಸಲ್ಲ. ಮಸಾಲೆಗಳು ಆ್ಯಡ್ ಮಾಡಿರ್ತೀವಲ್ಲ ಅದಕ್ಕೆ. ಈ ಕಡೆ ರೈಸ್ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಉದುದ್ರಾಗ ರೈಸು ಮತ್ತು ಈ ಥರ ಗೊಜ್ಜು ಮಾಡಿ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಟೊಮೊಟೊ ಬಾತ್ಗಿಂತ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡಿ ನೀವು ಟ್ರೈ ಮಾಡಿ. ಇವಾಗ ಬಾಕ್ಸ್ ಹತ್ರ ಪ್ಯಾಕ್ ಮಾಡಿದ್ದೀನಿ. ಅವರು ಇವಾಗ ಬಾಕ್ಸ್ ತೊಗೊಂಡು ಹೊರಟು ಫ್ರೆಂಡ್ಸ್. ಆಮೇಲೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿತ್ತು, ಬಟ್ಟೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫೋಲ್ಡ್ ಮಾಡಿದ್ಮೇಲೆ ಎಷ್ಟು ಬಟ್ಟೆ ಕಾಣಿಸುತ್ತೆ, ಅದರಲ್ಲಿ ಅಲ್ಲಿದ್ದಾಗ ಎಷ್ಟು ಬಟ್ಟೆ ಕಾಣಿಸ್ತಿತ್ತು. ಒಂದು ಸತಿ ಎಲ್ಲ ಫೋಲ್ಡ್ ಮಾಡಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, अगले हफ्ते मिलते हैं. ओके चलो, थैंक यू, लव लव.